ನಮಸ್ಕಾರ ಮತ್ತು ಟ್ರ್ಯಾಕ್ಟರ್ ಹರಾಜು ಗ್ರಾಮೀಣ ವ್ಯವಹಾರ ಪಾಲುದಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮ್ಮ ಆಯ್ಕೆ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಶಾರ್ಟ್ ಲಿಸ್ಟ್ ಆಗಿರೋದಕ್ಕೆ ಅಭಿನಂದನೆಗಳು. ಈ ವಿಡಿಯೋವು ಗ್ರಾಮೀಣ ವ್ಯವಹಾರ ಪಾಲುದಾರರ ಪಾತ್ರದಲ್ಲಿ ಏನು ಒಳಗೊಂಡಿದೆ, ಆದಾಯ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಟ್ರ್ಯಾಕ್ಟರ್ ಹರಾಜು ಯಾವ ರೀತಿಯ ಬೆಂಬಲವನ್ನು ನೀಡುತ್ತದೆ ಮತ್ತು ಪ್ರತಿಯೊಬ್ಬ ಪಾಲುದಾರನು ಪಾಲಿಸಬೇಕಾದ ಮುಖ್ಯ ನಿಯಮಗಳು ಯಾವುವು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಲು ರೂಪುಗೊಂಡಿದೆ. ನೀವು ಮುಂದುವರಿಸುವ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಟ್ರ್ಯಾಕ್ಟರ್ ಹರಾಜು ಬಳಕೆಯಲ್ಲಿರುವ ಟ್ರ್ಯಾಕ್ಟರ್ ಮಾರುಕಟ್ಟೆಗೆ ಡಿಜಿಟಲ್ ಪರಿಸರವನ್ನು ನಿರ್ಮಿಸುತ್ತಿದೆ. ನಮ್ಮ ಉದ್ದೇಶ ಬಳಕೆಯಲ್ಲಿರುವ ಟ್ರ್ಯಾಕ್ಟರ್ ವ್ಯವಹಾರವನ್ನು ಹೆಚ್ಚು ಸಂಘಟಿತ, ಪಾರದರ್ಶಕ ಮತ್ತು ತಂತ್ರಜ್ಞಾನ ಆಧಾರಿತವಾಗಿಸಲು ಆಗಿದೆ. ನಾವು ರೈತರು, ಟ್ರ್ಯಾಕ್ಟರ್ ಮಾಲೀಕರು, ಖರೀದಿದಾರರು, ಡೀಲರ್ಗಳು, ವ್ಯಾಪಾರಿಗಳು, ಮೆಕ್ಯಾನಿಕ್ಗಳು ಮತ್ತು ಇತರ ಭಾಗವಹಿಸುವವರನ್ನು ಡಿಜಿಟಲ್ ಸಾಧನಗಳು ಮತ್ತು ಸೇವೆಗಳ ಮೂಲಕ ಸಂಪರ್ಕಿಸುತ್ತೇವೆ. ಗ್ರಾಮೀಣ ಗ್ರಾಹಕರಿಗೆ ಡಿಜಿಟಲ್ ಸೇವೆಗಳನ್ನ ಹತ್ತಿರ ತರೋದೇ ನಮ್ಮ ಪ್ರಮುಖ ಗುರಿಗಳಲ್ಲೊಂದಾಗಿದೆ. ಭಾರತದಲ್ಲಿ ಗ್ರಾಮೀಣ ಜನಸಂಖ್ಯೆ ಬಹಳ ದೊಡ್ಡದು ಮತ್ತು ಸ್ಥಳೀಯ ಸಂಬಂಧಗಳು ಅತ್ಯಂತ ಮುಖ್ಯವಾಗಿವೆ. ರೈತರು ಮತ್ತು ಟ್ರ್ಯಾಕ್ಟರ್ ಬಳಕೆದಾರರು ತಮ್ಮ ಹಳ್ಳಿಯಲ್ಲಿಯೇ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗಾಗಲೇ ಪರಿಚಯವಿರುವ ಜನರನ್ನು ಹೆಚ್ಚು ನಂಬುತ್ತಾರೆ. ಅದಕ್ಕಾಗಿಯೇ ಟ್ರ್ಯಾಕ್ಟರ್ ಹರಾಜು ಗ್ರಾಮೀಣ ವ್ಯವಹಾರ ಪಾಲುದಾರರ ಜಾಲವನ್ನು ಅಭಿವೃದ್ಧಿಪಡಿಸುತ್ತಿದೆ. ನೀವು ಕೇವಲ ಒಂದು ಆಪ್ ಅನ್ನು ಪ್ರಚಾರ ಮಾಡುವ ನಿರೀಕ್ಷೆ ಇಲ್ಲ. ನಿಮ್ಮ ಪಾತ್ರವು ನಿಮ್ಮ ಸಮುದಾಯ ಮತ್ತು ಟ್ರ್ಯಾಕ್ಟರ್ ಹರಾಜು ನಡುವೆ ಸ್ಥಳೀಯ ಡಿಜಿಟಲ್ ಸೇತುವೆ ಆಗುವುದು. ನೀವು ಸ್ಥಳೀಯ ಸಂಬಂಧಗಳನ್ನು ತರಕಿರಿ. ಟ್ರ್ಯಾಕ್ಟರ್ ಹರಾಜು ಡಿಜಿಟಲ್ ವೇದಿಕೆ, ಸಾಧನೆಗಳು ಮತ್ತು ಬೆಂಬಲವನ್ನು ಒದಗಿಸುತ್ತದೆ. ಒಂದು ಗ್ರಾಮೀಣ ವ್ಯವಹಾರ ಪಾಲುದಾರರು ಉತ್ತಮ ಸ್ಥಳೀಯ ಸಂಬಂಧಗಳನ್ನು ಹೊಂದಿರಬೇಕು ಮತ್ತು ಟ್ರ್ಯಾಕ್ಟರ್, ಕೃಷಿ ಅಥವಾ ಗ್ರಾಮೀಣ ವ್ಯವಹಾರ ಪರಿಸರವನ್ನು ಅರ್ಥಮಾಡಿಕೊಂಡಿರಬೇಕು. ನೀವು ನಿಮ್ಮ ಪ್ರದೇಶದಲ್ಲಿ ರೈತರು, ಟ್ರ್ಯಾಕ್ಟರ್ ಮಾಲೀಕರು, ಚಾಲಕರು, ಮೆಕ್ಯಾನಿಕ್ಗಳು, ಡೀಲರ್ಗಳು, ವ್ಯಾಪಾರಿಗಳು ಅಥವಾ ಇತರ ಜನರನ್ನು ತಿಳಿದಿರಬಹುದು. ನಿಮ್ಮ ಸ್ಥಳೀಯ ಜಾಲ ಮತ್ತು ಖ್ಯಾತಿ ಬಹಳ ಮುಖ್ಯವಾಗಿದೆ. ಆದರೆ ನಿಮ್ಮ ಜಾಲಕ್ಕಿಂತಲೂ ಒಂದು ಮುಖ್ಯವಾದ ಅಗತ್ಯವಿದೆ: ನಿಷ್ಠೆ. ನಿಮ್ಮ ಜವಾಬ್ದಾರಿಗಳಲ್ಲಿ ನಿಜವಾದ ಗ್ರಾಹಕರನ್ನು ಟ್ರ್ಯಾಕ್ಟರ್ ಹರಾಜಿಗೆ ಪರಿಚಯಿಸುವುದು, ನಮ್ಮ ಸೇವೆಗಳನ್ನು ವಿವರಿಸುವುದು, ಗ್ರಾಹಕರಿಗೆ ನೋಂದಣಿ ಮಾಡಲು ಸಹಾಯ ಮಾಡುವುದು, ಅರ್ಹ ಲೀಡ್ಗಳನ್ನು ರಚಿಸುವುದು, ಡೀಲರ್ಗಳು ಮತ್ತು ರೈತರಿಗೆ ನಮ್ಮ ಡಿಜಿಟಲ್ ಸೇವೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವುದು ಮತ್ತು ಟ್ರ್ಯಾಕ್ಟರ್ ಹರಾಜು ಪ್ರಯಾಣದ ಸಮಯದಲ್ಲಿ ಗ್ರಾಹಕರಿಗೆ ಬೆಂಬಲ ನೀಡುವುದು ಸೇರಿರಬಹುದು. ನೀವು ಯಾವಾಗಲೂ ಸರಿಯಾದ ಮಾಹಿತಿಯನ್ನು ನೀಡಬೇಕು ಮತ್ತು ಅಧಿಕೃತ ಟ್ರ್ಯಾಕ್ಟರ್ ಹರಾಜು ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಈಗ ಹೆಚ್ಚಿನ ಅಭ್ಯರ್ಥಿಗಳು ಸಹ ಸಹಜವಾಗಿ ತಿಳಿಯಲು ಬಯಸುವ ಪ್ರಶ್ನೆಯನ್ನು ಚರ್ಚಿಸೋಣ: ನಾನು ಹೇಗೆ ಸಂಪಾದಿಸಬಹುದು? ಗ್ರಾಮೀಣ ವ್ಯವಹಾರ ಪಾಲುದಾರ ಕಾರ್ಯಕ್ರಮವು ಕಾರ್ಯಕ್ಷಮತೆ ಆಧಾರಿತ ವ್ಯವಹಾರ ಪಾಲುದಾರಿಕೆಯಾಗಿದೆ. ಇದು ವೇತನದ ಉದ್ಯೋಗ ಸ್ಥಾನವಲ್ಲ. ಇಲ್ಲಿ ನಿಗದಿತ ಮಾಸಿಕ ವೇತನವಿಲ್ಲ ಮತ್ತು ಖಚಿತ ಆದಾಯವೂ ಇಲ್ಲ. ನಿಮ್ಮ ಆದಾಯವು ನಿಜವಾದ ಗ್ರಾಹಕರ ಚಟುವಟಿಕೆ ಮತ್ತು ಯಶಸ್ವಿಯಾದ ಅರ್ಹ ವ್ಯವಹಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಮೊದಲು ಚಂದಾದಾರಿಕೆಯ ಆದಾಯವನ್ನು ನೋಡೋಣ. ನಿಮ್ಮ ಅರ್ಹ ಪ್ರಯತ್ನಗಳ ಮೂಲಕ ಉಂಟಾದ ಪ್ರತಿಯೊಂದು ಅರ್ಹ ಮತ್ತು ಯಶಸ್ವಿಯಾದ ಟ್ರ್ಯಾಕ್ಟರ್ ಹರಾಜು ಚಂದಾದಾರಿಕೆಗೆ ಪ್ರಸ್ತುತ ಪಾಲುದಾರ ಕಮಿಷನ್ ಪ್ರತಿ ಯಶಸ್ವಿ ಚಂದಾದಾರಿಕೆಗೆ ₹1,000 ಆಗಿದೆ. ಆದುದರಿಂದ ನೀವು 5 ಅರ್ಹ ಮತ್ತು ಯಶಸ್ವಿಯಾದ ಚಂದಾದಾರಿಕೆಗಳನ್ನು ಉಂಟು ಮಾಡಿದರೆ ಚಂದಾದಾರಿಕೆ ಕಮಿಷನ್ ₹5,000 ಆಗುತ್ತದೆ. ಅನ್ವಯವಾಗುವ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಟ್ರ್ಯಾಕ್ಟರ್ ಹರಾಜು ಒಂದು ವಿಶೇಷ ಗುಣಮಟ್ಟ ಆಧಾರಿತ ಪ್ರೋತ್ಸಾಹಿತ ವ್ಯವಸ್ಥೆಯನ್ನು ಬಳಸುತ್ತದೆ. ಇದನ್ನು 10-5-1 ಗುಣಮಟ್ಟ ಪ್ರೋತ್ಸಾಹಿತ ಮಾದರಿ ಎಂದು ಕರೆಯಲಾಗುತ್ತದೆ. ಈ ಕಲ್ಪನೆ ಸರಳವಾಗಿದೆ: 10 ಅರ್ಹ ಲೀಡ್ಗಳು, 5 ಅರ್ಹ ನೋಂದಣಿಗಳು, 1 ಯಶಸ್ವಿ ಚಂದಾದಾರಿಕೆ. ಒಂದು ಅರ್ಹ ಚಂದಾದಾರಿಕೆ ಸಂಭವಿಸಿದಾಗ ನಿಮ್ಮ ಸಂಗ್ರಹಿತ ಅರ್ಹ ಪೂಲಿನಲ್ಲಿ ಮುಂದಿನ 10 ಲೀಡ್ಗಳು ಮತ್ತು 5 ನೋಂದಣಿಗಳಿಗೆ ಅನ್ವಯವಾಗುವ ಪ್ರೋತ್ಸಾಹವನ್ನು ಬಿಡುಗಡೆ ಮಾಡಬಹುದು. ಒಂದು ಅರ್ಹ ಚಂದಾದಾರಿಕೆ ಚಕ್ರಕ್ಕೆ ಚಂದಾದಾರಿಕೆ ಕಮಿಷನ್ ₹1,000 ಆಗಿರುತ್ತದೆ. 5 ಅರ್ಹ ನೋಂದಣಿಗಳು ಪ್ರತಿಯೊಂದಕ್ಕೆ ₹25 ಎಂದರೆ ಒಟ್ಟು ₹150 ಸಿಗ್ತದೆ. 10 ಅರ್ಹ ಲೀಡ್ಗಳು ಪ್ರತಿಯೊಂದಕ್ಕೆ ₹1 ಎಂದರೆ ₹10 ಸಿಗ್ತದೆ. ಆದುದರಿಂದ ಆ ಅರ್ಹ ಚಕ್ರಕ್ಕೆ ಒಟ್ಟು ಸಂಬಂಧಿತ ಆದಾಯ ₹1,135 ಆಗಬಹುದು. ಇಲ್ಲೊಂದು ಮುಖ್ಯವಾದ ವಿಷಯ ಇದೆ: ನೀವು 90 ನಿಜವಾದ ಲೀಡ್ಗಳನ್ನ ಮತ್ತು 30 ನಿಜವಾದ ನೋಂದಣಿಗಳನ್ನು ಉಂಟು ಮಾಡಿದಿರಿ ಎಂದು ಊಹಿಸೋಣ. ಆದರೆ ಪ್ರಾರಂಭದಲ್ಲಿ ಕೇವಲ 1 ಅರ್ಹ ಚಂದಾದಾರಿಕೆ ಮಾತ್ರ ಸಂಭವಿಸುತ್ತದೆ. ಟ್ರ್ಯಾಕ್ಟರ್ ಹರಾಜು ಎಲ್ಲ 90 ಲೀಡ್ಗಳು ಮತ್ತು 30 ನೋಂದಣಿಗಳಿಗೆ ಸ್ವಯಂಚಾಲಿತವಾಗಿ ಪಾವತಿ ಮಾಡುವುದಿಲ್ಲ. ಮೊದಲ ಅರ್ಹ ಚಂದಾದಾರಿಕೆಗೆ ಮೊದಲ 10 ಅರ್ಹ ಲೀಡ್ಗಳು ಮತ್ತು 5 ಅರ್ಹ ನೋಂದಣಿಗಳಿಗೆ
ಅನ್ವಯಿಸುವ ಪ್ರೋತ್ಸಾಹಕವನ್ನು ಬಿಡುಗಡೆ ಮಾಡಲಾಗುತ್ತದೆ. ಉಳಿದಿರುವ ಅರ್ಹ ಚಟುವಟಿಕೆಗಳು ನಿಮ್ಮ ಸಂಗ್ರಹಿತ ಪೂಲ್ನಲ್ಲಿ ಮುಂದಿನ ಚಂದಾದಾರಿಕೆಗಳಿಗೆ ಉಳಿಯುತ್ತವೆ. ನೀವು ಕೇಳಬಹುದು, ನಾವೀ ವ್ಯವಸ್ಥೆಯನ್ನು ಏಕೆ ಹೊಂದಿದ್ದೇವೆ ಎಂದು. ಟ್ರ್ಯಾಕ್ಟರ್ ಹರಾಜು ಕೃತಕ ಸಂಖ್ಯೆಗಳಿಗಾಗಿ ಬಹುಮಾನ ನೀಡಲು ಇಚ್ಛಿಸುವುದಿಲ್ಲ. ನಾವು ನಿಜವಾದ ಗ್ರಾಹಕರನ್ನು ಮತ್ತು ನಿಜವಾದ ವ್ಯವಹಾರವನ್ನು ಬಯಸುತ್ತೇವೆ. 10-5 ಒಂದು ಮಾದರಿ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಉತ್ತೇಜನ ನೀಡುತ್ತದೆ. ಮತ್ತೊಂದು ಆದಾಯ ಅವಕಾಶವೆಂದರೆ ಸ್ಮಾರ್ಟ್ ಆಸ್ತಿ ಪರಿಶೀಲನೆ. ಪ್ರತಿ ಅರ್ಹ ಮತ್ತು ಯಶಸ್ವಿಯಾಗಿ ಪೂರ್ಣಗೊಂಡ ಪೈಡ್ ಸ್ಮಾರ್ಟ್ ಆಸ್ತಿ ಪರಿಶೀಲನೆಗೆ ಪ್ರಸ್ತುತ ಪಾಲುದಾರ ಪ್ರೋತ್ಸಾಹಕವು ಪ್ರತಿ ಯಶಸ್ವಿ ಪರಿಶೀಲನೆಗೆ ₹50 ಆಗಿದೆ. ವಿಫಲವಾದ, ನಕಲಿ, ವಂಚನೆಯ, ಮರುಪಾವತಿ ಮಾಡಿದ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅರ್ಹವಲ್ಲದ ವಿನಂತಿಗಳು ಅನ್ವಯಿಸುವ ಕಾರ್ಯಕ್ರಮ ನಿಯಮಗಳ ಪ್ರಕಾರ ಅರ್ಹವಾಗುವುದಿಲ್ಲ. ಟ್ರ್ಯಾಕ್ಟರ್ ಹರಾಜು ಹಳೆ ವಾಹನ ವ್ಯಾಪಾರಿ ಪರಿಚಯ ಕಾರ್ಯಕ್ರಮವನ್ನು ಒದಗಿಸುತ್ತದೆ. ಪ್ರತಿ ವಿಬಿಪಿಗೆ ಗರಿಷ್ಠ 3 ವ್ಯಾಪಾರಿಗಳು. ಮೊದಲ ಅರ್ಹ ವ್ಯಾಪಾರಿ ಪರಿಚಯಕ್ಕೆ 8% ಪರಿಚಯ ಪ್ರೋತ್ಸಾಹಕ, ಎರಡನೇದು 3% ಮತ್ತು ಮೂರನೇದು 1% ಪ್ರೋತ್ಸಾಹಕವನ್ನು ಹೊಂದಿದೆ. ದಯವಿಟ್ಟು ಗಮನಿಸಿ, ಶೇಕಡಾವಾರುಗಳನ್ನು ಟ್ರ್ಯಾಕ್ಟರ್ನ ಸಂಪೂರ್ಣ ಮೌಲ್ಯದಲ್ಲಿ ಅಲ್ಲ, ಅರ್ಹ ಹಳೆಯ ವಾಹನ ವ್ಯಾಪಾರಿ ವ್ಯವಹಾರ ಶುಲ್ಕದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ನಿಖರವಾದ ಷರತ್ತುಗಳು ಪಾಲುದಾರ ಒಪ್ಪಂದದಲ್ಲಿ ಇವೆ. ಕಾಲ್ಕಾಲಕ್ಕೆ ಟ್ರ್ಯಾಕ್ಟರ್ ಹರಾಜು, ಇನ್ಶೂರೆನ್ಸ್ ಅಥವಾ ಹಣಕಾಸು ಮುಂತಾದ ಇತರ ಅನುಮೋದಿತ ಪರಿಚಯ ಅವಕಾಶಗಳನ್ನು ಪರಿಚಯಿಸಬಹುದು. ನೀವು ಅಗತ್ಯವಾದ ಅನುಮತಿ ಇಲ್ಲೇ ನಿಮ್ಮನ್ನು ಅಧಿಕೃತ ವೃತ್ತಿಪರ ಎಂದು ಎಂದಿಗೂ ಪರಿಚಯಿಸಬಾರದು. ಟ್ರ್ಯಾಕ್ಟರ್ ಹರಾಜು ನಿಮ್ಮನ್ನು ಒಬ್ಬರೇ ಕೆಲಸ ಮಾಡುವಂತೆ ನಿರೀಕ್ಷಿಸುವುದಿಲ್ಲ. ನಾವು ಬೆಂಬಲವನ್ನು ಒದಗಿಸುತ್ತೇವೆ. ಇದರಲ್ಲಿ ತರಬೇತಿ ವಿಡಿಯೋಗಳು, ಡಿಜಿಟಲ್ ಐಡಿ ಕಾರ್ಡ್ಗಳು, ವಿಬಿಪಿ ಪ್ರಮಾಣ ಪತ್ರಗಳು, ಮಾರಾಟ ಸಾಧನಗಳು ಮತ್ತು ವಾಟ್ಸ್ಆಪ್ ಬೆಂಬಲ ಸೇರಿವೆ. ನಿಮ್ಮ ಪಾಲುದಾರ ಕಾರ್ಯಕ್ಷೇತ್ರವನ್ನು, ನಿಮ್ಮ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಿಮ್ಮ ಆದಾಯ ಮಾಹಿತಿಗಾಗಿ ಯಾವಾಗಲೂ ಅಧಿಕೃತ ಡ್ಯಾಶ್ಬೋರ್ಡ್ ಮತ್ತು ಅಧಿಕೃತ ಟ್ರ್ಯಾಕ್ಟರ್ ಹರಾಜು ಸಂವಹನವನ್ನು ನಂಬಿ. ಈಗ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದನ್ನು ನೋಡೋಣ. ಟ್ರ್ಯಾಕ್ಟರ್ ಹರಾಜು ಮೋಸ ಅಥವಾ ಕೃತಕ ಚಟುವಟಿಕೆಗಳಿಗೆ ಶೂನ್ಯ ಸಹಿಷ್ಣುತೆ ಹೊಂದಿದೆ. ನಕಲಿ ಫೋನ್ ಸಂಖ್ಯೆಗಳೊಂದಿಗೆ ಅಥವಾ ಅನುಮತಿ ಇಲ್ಲದೆ ಎಂದಿಗೂ ನೋಂದಣಿಗಳನ್ನು ಸೃಷ್ಟಿಸಬಾರದು. ಎಂದಿಗೂ ನಕಲಿ ನೋಂದಣಿಗಳನ್ನು ಸೃಷ್ಟಿಸಬಾರದು ಅಥವಾ ವ್ಯವಹಾರಗಳನ್ನು ತಿದ್ದಬಾರದು. ನಿಜವಾದ ಗ್ರಾಹಕ ಚಟುವಟಿಕೆ ಈ ಪಾಲುದಾರಿಕೆಗೆ ಆಧಾರವಾಗಿದೆ. ಲಿಖಿತವಾಗಿ ಸ್ಪಷ್ಟವಾಗಿ ಅನುಮತಿ ಮೀರಿದರೆ ಹೊರತು ಟ್ರ್ಯಾಕ್ಟರ್ ಹರಾಜಿನ ಪರವಾಗಿ ಗ್ರಾಹಕರಿಂದ ಹಣವನ್ನು ಸಂಗ್ರಹಿಸಬಾರದು. ಗ್ರಾಹಕರಿಗೆ ನಿಮ್ಮ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಅಥವಾ ವೈಯಕ್ತಿಕ ಯುಪಿಐಗೆ ಪಾವತಿ ವರ್ಗಾಯಿಸಲು ಎಂದಿಗೂ ಕೇಳಬಾರದು. ಯಾವಾಗಲೂ ಗ್ರಾಹಕರನ್ನು ಅಧಿಕೃತ ಟ್ರ್ಯಾಕ್ಟರ್ ಹರಾಜು ಪಾವತಿ ಪ್ರಕ್ರಿಯೆಗೆ ಮಾರ್ಗದರ್ಶನ ಮಾಡಿ. ಟ್ರ್ಯಾಕ್ಟರ್ ಹರಾಜು ಅಧಿಕೃತವಾಗಿ ಭರವಸೆ ನೀಡದ ಯಾವುದನ್ನು ಎಂದಿಗೂ ಗ್ರಾಹಕರಿಗೆ ಭರವಸೆ ನೀಡಬೇಡಿ. ಟ್ರ್ಯಾಕ್ಟರ್ ಮಾರಾಟ, ನಿರ್ದಿಷ್ಟ ಬೆಲೆ, ಖರೀದಿದಾರ ಅಥವಾ ಸಾಲ ಅಥವಾ ವಿಮಾ ಅನುಮೋದನೆಗೆ ಭರವಸೆ ನೀಡಬೇಡಿ. ಮಾಸಿಕ ಆದಾಯಕ್ಕೆ ಭರವಸೆ ನೀಡಬೇಡಿ. ಮತ್ತು ಗ್ರಾಹಕರಿಗೆ ಕೇವಲ ಆರ್ಸಿ ಪರಿಶೀಲನೆ ಮಾಡಿದ್ರೆ ಟ್ರ್ಯಾಕ್ಟರ್ ಖರೀದಿಗೆ ಸಂಪೂರ್ಣವಾಗಿ ಸುರಕ್ಷಿತ ಎಂದು ಭರವಸೆ ನೀಡಬೇಡಿ. ಸ್ಮಾರ್ಟ್ ಆರ್ಸಿ ಪರಿಶೀಲನೆ ಮಾಹಿತಿ ಪಡೆಯಲು ಒಂದು ಸಾಧನವಾಗಿದೆ. ಇದು ಮಾಲೀಕತ್ವ ವರ್ಗಾವಣೆ, ಕಾನೂನು ಸ್ಥಿತಿ ಅಥವಾ ಭವಿಷ್ಯದ ಫಲಾಂಶಕ್ಕೆ ಸಂಪೂರ್ಣ ಭರವಸೆ ನೀಡೋದಿಲ್ಲ. ಗ್ರಾಹಕರು ಸೂಕ್ತ ಭೌತಿಕ ಮತ್ತು ಕಾನೂನು ಪರಿಶೀಲನೆಗಳನ್ನು ಮಾಡಬೇಕು. ಗ್ರಾಹಕರ ಮಾಹಿತಿ ಅಮೂಲ್ಯವಾಗಿದೆ ಮತ್ತು ಅದನ್ನು ರಕ್ಷಿಸಬೇಕು. ಗ್ರಾಹಕರ ಅನುಮತಿ ಪಡೆಯಿರಿ ಮತ್ತು ಫೋನ್ ಸಂಖ್ಯೆಗಳು ಅಥವಾ ದಾಖಲೆಗಳನ್ನು ದುರುಪಯೋಗಪಡಿಸಬೇಡಿ. ಟ್ರ್ಯಾಕ್ಟರ್ ಹರಾಜಿನ ಅಧಿಕೃತ ವ್ಯವಸ್ಥೆಗಳನ್ನು ಬಳಸಿ. ನಮ್ಮ ಗ್ರಾಮೀಣ ವ್ಯವಹಾರ ಪಾಲುದಾರರು 5 ಪ್ರಮುಖ ಗುಣಗಳನ್ನು ತೋರಿಸಬೇಕೆಂದು ನಾವು ನಿರೀಕ್ಷಿಸುತ್ತೇವೆ: ಪ್ರಾಮಾಣಿಕತೆ, ಶಿಸ್ತು, ಗ್ರಾಹಕ ಸೇವೆ, ಕಲಿಯಲು ಇಚ್ಛೆ ಮತ್ತು ಬಲವಾದ ಸ್ಥಳೀಯ ಸಂಬಂಧಗಳು. ನಿಮ್ಮ ಖ್ಯಾತಿಯೇ ನಿಮ್ಮ ದೊಡ್ಡ ಆಸ್ತಿ. ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಗ್ರಾಮೀಣ ವ್ಯವಹಾರ ಪಾಲುದಾರಿ ಒಂದು ಕಾರ್ಯಕ್ಷಮತೆ ಆಧಾರಿತ ಪಾಲುದಾರಿಕೆ. ಇದು ವೇತನದ ಉದ್ಯೋಗ ಸ್ಥಾನವಲ್ಲ. ಟ್ರ್ಯಾಕ್ಟರ್ ಹರಾಜು ನಿಗದಿತ ಮಾಸಿಕ ಆದಾಯಕ್ಕೆ ಭರವಸೆ ನೀಡುವುದಿಲ್ಲ. ನಾವು ನಿಜವಾದ ಸಂಬಂಧಗಳು, ನಿಜವಾದ ಗ್ರಾಹಕರು ಮತ್ತು ನಿಜವಾದ ವ್ಯವಹಾರವನ್ನು ನಿರ್ಮಿಸಬಲ್ಲವರನ್ನು ಹುಡುಕುತ್ತಿದ್ದೇವೆ. ನಿಜವಾದ ಜನರು ದೀರ್ಘಕಾಲಿಕ ಬೆಳವಣಿಗೆಯನ್ನು ತರ್ತಾರೆ. ನಿರಂತರವಾಗಿ ಪ್ರಾಮಾಣಿಕತೆ, ಗ್ರಾಹಕ ಸೇವೆ ಮತ್ತು ವ್ಯವಹಾರ ಕಾರ್ಯಕ್ಷಮತೆಯನ್ನು ತೋರಿಸುವ ಉತ್ತಮ ಕಾರ್ಯಕ್ಷಮ ಪಾಲುದಾರರಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳು ಮತ್ತು ಬೆಳವಣಿಗೆಗೆ ಅವಕಾಶಗಳು ಸಿಗಬಹುದು.
ನಿಮ್ಮ ಗ್ರಾಮ ಮತ್ತು ಸುತ್ತಮುತ್ತಲ ಸಮುದಾಯಗಳಲ್ಲಿ ನೀವು ಬಲವಾದ ಸಂಬಂಧಗಳನ್ನು ಹೊಂದಿದ್ದರೆ ಮತ್ತು ನೀವು ವೃತ್ತಿಪರ ಡಿಜಿಟಲ್ ವ್ಯವಹಾರ ಪಾಲುದಾರಿಕೆಯನ್ನು ನಿರ್ಮಿಸಲು ಬಯಸುತ್ತಿದ್ದರೆ ಟ್ರ್ಯಾಕ್ಟರ್ ಹರಾಜು ನಿಮಗೆ ಸ್ವಾಗತ ಹೇಳ್ತದೆ. ಗಮನದಲ್ಲಿರಿ, ನೀವು ಸ್ಥಳೀಯ ಸಂಬಂಧವನ್ನು ತರುತ್ತೀರಿ. ಟ್ರ್ಯಾಕ್ಟರ್ ಹರಾಜು ತಂತ್ರಜ್ಞಾನ, ವೇದಿಕೆ, ತರಬೇತಿ ಮತ್ತು ಬೆಂಬಲವನ್ನು ಒದಗಿಸುತ್ತದೆ. ನಾವು ಒಟ್ಟಿಗೆ ಭಾರತದೆಲ್ಲೆಡೆ ವಿಶ್ವಾಸಾರ್ಹ ಉಪಯೋಗಿಸಿದ ಟ್ರ್ಯಾಕ್ಟರ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬಹುದು. ವಿವರಿಸಿದ ಹೊಣೆಗಾರಿಕೆಗಳು ಮತ್ತು ಆದಾಯ ರಚನೆ ನಿಮಗೆ ಅನುಕೂಲವಾಗಿದ್ದರೆ ದಯವಿಟ್ಟು ಆಯ್ಕೆ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಮುಂದುವರಿಯಿರಿ. ಟ್ರ್ಯಾಕ್ಟರ್ ಹರಾಜಿನಲ್ಲಿ ನಿಮ್ಮ ಆಸಕ್ತಿಗೆ ಧನ್ಯವಾದಗಳು. ಮುಖ್ಯವಾದುದು ಪಾಲುದಾರ ಪ್ರೋತ್ಸಾಹಗಳು ಮತ್ತು ಅರ್ಹತೆ ಟ್ರ್ಯಾಕ್ಟರ್ ಹರಾಜಿನ ಪಾಲುದಾರ ಒಪ್ಪಂದಕ್ಕೆ ಒಳಪಟ್ಟಿರುತ್ತದೆ. ಪ್ರೋತ್ಸಾಹಗಳು ಖಚಿತ ಆದಾಯವಲ್ಲ. ಟ್ರ್ಯಾಕ್ಟರ್ ಹರಾಜು ಸಮಯಕಾಲಕ್ಕೆ ಕಾರ್ಯಕ್ರಮಗಳನ್ನು ಬದಲಾಯಿಸಬಹುದು.